ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಇವತ್ತಿನ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಇಡಿ ಅಧಿಕಾರಿಗಳು ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ 2ನೇ ಬಾರಿ ಸೋನಿಯಾ ಗಾಂಧಿ ವಿಚಾರಣೆ ನಡೆಸುತ್ತಿದ್ದಾರೆ. ವಿಚಾರಣೆ ಖಂಡಿಸಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು. ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಭವನದ ಮುಂದೆ ಮೌನ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ವಿಧಾನ ಪರಿಷತ್ ವಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್ ನೇತೃತ್ವದಲ್ಲಿ ಧರಣಿ ನಡೀತಾ ಇದೆ. ಮತ್ತೊಂದು ಕಡೆ ತೀವ್ರ ಜ್ವರದಲ್ಲೇ ಸಿದ್ದರಾಮಯ್ಯ ಪ್ರತಿಭಟನೆಗೆ ಆಗಮಿಸಿದ್ರು. ಸ್ವಲ್ಪ ಹೊತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಮನೆಗೆ ವಾಪಸ್ಸಾದ್ರು. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಡಿಕೆಶಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ವಿಚಾರಣೆ ಹೆಸರಲ್ಲಿ ಸೋನಿಯಾ ಗಾಂಧಿ ಹಾಗೂ ಕುಟುಂಬಕ್ಕೆ ಕಿರುಕುಳ ನೀಡಲಾಗ್ತಾ ಇದೆ ಅಂತ ಕಿಡಿಕಾರಿದ್ರು. ದುರ್ಬಳಕೆಯ ಮಾಡಿಕೊಂಡು ಎಲ್ಲ ವಿರೋಧ ಪಕ್ಷಗಳ ಬಾಯನ್ನ ಮುಚ್ಚಿಸಬೇಕು ಅಂತೇಳಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಇರೋದೇ ವಿರೋಧ ಪಾರ್ಟಿಯವರಿಗೆ. ಬಿಜೆಪಿಯವರ ಮೇಲೆ ಒಬ್ಬರ ಮೇಲೂ ಕೂಡ ಒಂದು ಕ್ರಮ ಕೈಗೊಂಡಿಲ್ಲ. ರಾಹುಲ್ ಗಾಂಧಿ ಅವರಿಗೆ 50 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ರು ಕೂಡ, ಸೋನಿಯಾ ಗಾಂಧಿ ಅವ್ರನ್ನ ಮೊನ್ನೆ 3 ಗಂಟೆ ಮಾಡಿದ್ರು ಕೂಡ ಯಾವ ಆಸ್ತಿನೋ ಅವರು ಅವ್ರ ಸ್ವಂತದ ಆಸ್ತಿ ಜಾರ್ಜ್ ಒಂದು ಫೋನ್ ಕೊಟ್ಟಿದ್ದೆಲ್ಲ ವಿಡಿಯೋ ಮಾಡಿಸಿದ್ದಪ್ಪ, ಹೇಳ್ತಿದ್ದೇನೆ. ಒಂದು ಫೋನ್ ಕೊಟ್ಟಿದ್ದೆಲ್ಲ ಒಂದು ವಿಡಿಯೋ ಮಾಡಪ್ಪ, ಅಂದ್ರೆ ಯಾರು ನೋಡೋಕೆ ಕೇಳ್ತೇನೆ. ಸೊ ನಮ್ಮ ACC ಸೆಕ್ರೆಟರಿ ಎಲ್ಲ ಇಲ್ಲಿ ಇರ್ತಾರೆ. our ACC secretary, I think, Abhishek, with your kind permission, I will go and have my press conference myself. ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ನಟಿ ಭಾವನಾಗೆ ಕಾರ್ಯಕರ್ತೆಯರು ತರಾಟೆ ತಗೊಂಡ್ರು. ಡಿಕೆಶಿ ಪಕ್ಕ ಕುಳಿತುಕೊಳ್ಳಲು ಭಾವನಾ ಮುಂದಾದ್ರು. ಅದನ್ನ ಕಂಡ ಕಾರ್ಯಕರ್ತೆಯರು, ನೀವು ಬಿಜೆಪಿಯಲ್ಲಿದ್ರಿ ತಾನೆ, ಇವಾಗ ಇಲ್ಲಿಗೆ ಬಂದು ಅಧ್ಯಕ್ಷರ ಪಕ್ಕದಲ್ಲಿ ಕೂರೋಕ್ ಹೋಗ್ತಿದ್ದೀರಾ ಅಂತ ಕಿಡಿಕಾರಿದ್ರು. ಇದರಿಂದ ಬೇಸತ್ತ ಭಾವನಾ ಹಿಂಬದಿ ಸೀಟ್ನಲ್ಲಿ ಕುಳಿತುಕೊಂಡ್ರು. ಮಾಡ್ಲಿಲ್ಲ ಅವ್ರು ಗಾಬರಿಗೊಂಡ್ರು. ಅಂದ್ರೆ ಇವ್ರು ಹೆಂಗೆ ಬಿಜೆಪಿ ಅಂದ್ರೆ ಬೇರೆ ಪಕ್ಷದಲ್ಲಿರೋರು ಹೆಂಗ್ ಇಲ್ಲಿ ಬಂದ್ರು ಅಂತ ಹೇಳಿ ಅವ್ರಿಗೆ ಗಾಬರಿ ಆಯ್ತು. ನಾನು ಹೇಳ್ದೆ, ಇಲ್ಲ ನಾನು ಕಾಂಗ್ರೆಸ್ ಸೇರಿದ್ದೀನಿ, ಅಧಿಕೃತವಾಗಿ ನಾನು ಸೇರ್ಪಡೆ ಆಗಿದೆ ಅಂತ, ನಾನು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ ಅಂತ ಅನ್ನುವಂಥದ್ದು. ಇನ್ ಮುಂದೆ ಈ ರೀತಿಯಾದಂತಹ ಒಂದು ಗಾಬರಿಗೊಳಗಾಗುವಂತಹ ಬೇರೆ ರೀತಿಯ ಒಂದು ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಸೋನಿಯಾ ಗಾಂಧಿ ವಿಚಾರಣೆ ವಿರುದ್ಧ ಕಾಂಗ್ರೆಸ್ ಸಿಡಿದೆದ್ದಿದೆ. ಸಂಸತ್ನ ಉಭಯ ಸದನಗಳಲ್ಲಿ ಮೌನ ಪ್ರತಿಭಟನೆ ಮಾಡಲಾಗಿದೆ. ಬಳಿಕ ಕಾಂಗ್ರೆಸ್ ಸದಸ್ಯರು ರಾಷ್ಟ್ರಪತಿ ಭವನದವರೆಗೆ ಜಾಥಾ ನಡೆಸಿದ್ರು ಅಂತ ಅತ್ತ ಎಐಸಿಸಿ ಕಚೇರಿ ಬಳಿಯೂ ಕಾರ್ಯಕರ್ತರ ಹೈ ಡ್ರಾಮಾ ನಡೆದಿದ್ದು, ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಇನ್ನು ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ನಡೆಸ್ತಾ ಇದ್ದ ರಾಹುಲ್ ಗಾಂಧಿ, ಖರ್ಗೆ ಸೇರಿದಂತೆ ಹಲವರನ್ನ ಪೊಲೀಸರು ವಶಕ್ಕೆ ಪಡೆದರು. ಇನ್ನು ಸೋನಿಯಾ ಗಾಂಧಿ ಅವರ ವಿಚಾರಣೆ ಖಂಡಿಸಿ ದೆಹಲಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸ್ತಾ ಇದೆ. ಈ ವೇಳೆ ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಬಿವಿ ಶ್ರೀನಿವಾಸ್ ಕೂಡ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಪೊಲೀಸರು ಬಿವಿ ಶ್ರೀನಿವಾಸ್ ಅವರ ತಲೆಗೂದಲು ಹಿಡಿದು ಎಳೆದಾಡಿದ್ದಾರೆ. ಹೈಕಮಾಂಡ್ ನನಗೆ ಯಾವುದೇ ನೋಟಿಸ್ ನೀಡಿಲ್ಲ, ಸುರ್ಜೇವಾಲಾ ಮಾತ್ರ ಕರೆ ಮಾಡಿದ್ರು, ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಹೇಳಿಕೆ ನೀಡಬೇಡಿ ಎಂದಿದ್ದಾರೆ ಅಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಿಗೂ ಹೇಳಿದ್ದೇನೆ, ಅವರು ಸುಮ್ಮನಾಗ್ತಾರೆ, ನೀವು ಸುಮ್ಮನಿರಿ ಅಂತ ಸುರ್ಜೇವಾಲಾ ಹೇಳಿದ್ದಾರಂತೆ. ನನಗೆ ಯಾವ ನೋಟಿಸು ತಲುಪಲಿಲ್ಲ, ನನಗೆ ಯಾವ ನೋಟಿಸು ಬಂದಿಲ್ಲ. ನನಗೆ ಸುರ್ಜೇವಾಲಾ ಅವರು ಮಾತಾಡಿದ್ದಾರೆ ನನ್ನ ಜೊತೆ, ಮೊನ್ನೆ ಫೋನಲ್ಲಿ ಮಾತಾಡಿದ್ದಾರೆ. ಸುಮ್ಮನೆ ಪಕ್ಷಕ್ಕೆ ಏನು ಹೇಳಿದ್ರು ಫೋನಲ್ಲಿ ಮಾತಾಡಿ, ಜಮೀರ್ ಇದೆಲ್ಲ ಬೇಡ, ಇಲ್ಲಿಗೆ ನಿಲ್ಲಿಸಿ, ನಾನು ಅಧ್ಯಕ್ಷರಿಗೂ ಹೇಳಿದ್ದೀನಿ, ನಿಮಗೂ ಹೇಳ್ತಾರೆ, ನಿಲ್ಸಿದ್ದೀವಿ ನಾವು. ಅಂದ್ರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಯಾರು ಹೇಳಿದ್ವಿ? ನೀವು ಮಾಧ್ಯಮದಲ್ಲಿ ಸೃಷ್ಟಿ ಮಾಡೋದು ಎಲ್ಲ ನಿಮ್ಮ ಹೈಕಮಾಂಡ್ ಅವರೇ ನಿಮಗೆ ಸೂಚನೆ ಕೊಡ್ತಾರೆ. ಅಂದ್ರೆ ಏನು ಒಬ್ಬರಿಗೊಬ್ಬರು ನಾಯಕರು ಏನು ನಾವು ಸರಿ ಇಲ್ಲ ಅಂತ ಹೇಳಿದಾರಾ? ನೀವು ಹೇಳಿಕೆ ಕೊಟ್ಟಿದ್ದರಿಂದ ಸ್ವಲ್ಪ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ.
ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೋಲಾರದಿಂದ ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆ. ಸಿದ್ದರಾಮಯ್ಯಗಾಗಿ ರಮೇಶ್ ಕುಮಾರ್ ಆ್ಯಂಡ್ ಟೀಮ್ ತಯಾರಿ ಮಾಡ್ಕೊಳ್ತಾ ಇದೆಯಂತೆ. ಇನ್ನೊಂದು ಕಡೆ ಸಿದ್ದರಾಮಯ್ಯರನ್ನ ಕಟ್ಟಾಕಲು ಬಿಜೆಪಿ, ಜೆಡಿಎಸ್ ಹಾಗೂ ಕಾಂಗ್ರೆಸ್ನ ಅತೃಪ್ತರು ಒಂದಾಗಿದ್ದಾರಂತೆ. ಅಹಿಂದ ಮತಗಳನ್ನ ಛಿದ್ರ ಮಾಡುವ ಹೊಣೆ ವರ್ತೂರು ಪ್ರಕಾಶ್ಗೆ ನೀಡಲಾಗಿದ್ರೆ ಮುಸ್ಲಿಮರ ಮತ ಸೆಳೆಯೋ ಹೊಣೆಯನ್ನ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂಗೆ ಕೊಟ್ಟಿದ್ದಾರಂತೆ. ಸ್ವತಃ ಇಬ್ರಾಹಿಂ ಕೋಲಾರದಿಂದ ಸ್ಪರ್ಧಿಸೋ ಸಾಧ್ಯತೆ ಇದೆ. ಇನ್ನು ಸಿದ್ದುಗೆ ಒಳ ಏಟು ಕೊಡಲು ಕೆಎಚ್ ಮುನಿಯಪ್ಪ, ಡಿಕೆಶಿ, ಪರಮೇಶ್ವರ್ ಟೀಮ್ ತಯಾರಿ ಮಾಡ್ಕೊಳ್ತಿದ್ಯಂತೆ. ಒಂದ್ ವೇಳೆ ಕೋಲಾರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧಿಸಿದ್ರೆ ಚಕ್ರವ್ಯೂಹಕ್ಕೆ ಸಿಲುಕಿದಂತೆ ಎನ್ನಲಾಗ್ತಾ ಇದೆ. ನಾನು ಕುಮಾರಣ್ಣ, ದೇವೇಗೌಡರು ಸಿದ್ದರಾಮಯ್ಯಗೆ ಬಕೆಟ್ ಹಿಡಿದಿಲ್ಲ ಅಂತ ಜಮೀರ್ ವಿರುದ್ಧ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ವಾಚ್ಮ್ಯಾನ್ ಆಗ್ತೀನಿ ಅಂದಿದ್ರು ಜಮೀರ್ ಅಹಮದ್, ಮೊದಲು ಆ ಮಾತನ್ನ ಉಳಿಸ್ಕೊಳ್ಳಿ ಅಂತ ಸಿಟಿ ರವಿ ಲೇವಡಿ ಮಾಡಿದ್ದಾರೆ. ಆಗಿದ್ದವನು ಪಕ್ಷದ ಕೆಲಸಕ್ಕಾಗಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗಿದ್ದೀನಿ. ನನ್ನ ನಿಯತ್ತೇನು ಅನ್ನೋದು ನನ್ನ ಕ್ಷೇತ್ರದ ಜನ ನೋಡಿದ್ದಾರೆ. 4 ಸರಿ ಹಂಗೆ ಗೆಲ್ಸಿಲ್ಲ, ನನ್ನ ನಿಯತ್ ನೋಡೇ ಗೆಲ್ಸಿರೋದು, ನಾನು ಕೆಲಸ ಮಾಡಿರೋದನ್ನ ನೋಡೇ ಗೆಲ್ಸಿರೋದು ಜನ, ಸುಮ್ಮನೆ ಏನು ಗೆಲ್ಸಿಲ್ಲ. ಜಮೀರು ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಅಲ್ಲೆಲ್ಲ ವಾಚ್ಮ್ಯಾನ್ ಆಗ್ತೀನಿ ಅಂತಿದ್ರಲ್ಲ, ಆ ಮಾತು ಫಸ್ಟ್ ಉಳಿಸ್ಕೊಂಡ್ಲಿ. ಯಡಿಯೂರಪ್ಪನವ್ರ ಮನೇಲಿ ವಾಚ್ಮ್ಯಾನ್ ಆಗ್ತೀನಿ ಅಂತಿದ್ರಲ್ಲ, ಆ ಮಾತು ಮೊದಲು ಉಳಿಸ್ಕೊಂಡು ಆಮೇಲೆ ಜನರ ಹತ್ರ ಮುಖ ತೋರ್ಸಕ್ಕೆ ಬರಲಿ. ನಾನು ಬಕೆಟ್ ಹಿಡಿದು ರಾಜಕಾರಣ ಮಾಡಿದವನಲ್ಲ. ಕುಮಾರಣ್ಣನ ಬಕೆಟ್ ಹಿಡಿಯೋದು, ದೇವೇಗೌಡರು ಬಕೆಟ್ ಹಿಡಿಯೋದು, ಈಗ ಸಿದ್ದರಾಮಯ್ಯನವ್ರ ಬಕೆಟ್ ಹಿಡಿಯೋದು, ಆ ಬಕೆಟ್ ಹಿಡಿದು ರಾಜಕಾರಣ ಮಾಡುವಂಥ ಬಕೆಟ್ ರಾಜಕಾರಣಿ ನಾನಲ್ಲ. ನಾನು ಜನರ ನಡುವೆ ಇದ್ದು ರಾಜಕಾರಣ ಮಾಡೋನು. ಅಧಿಕಾರವೇ ಮುಖ್ಯ ಅನ್ನೋದಾಗಿದ್ದರೆ ಪಕ್ಷದ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ. ಇಲ್ಲಿ ಮಂತ್ರಿಯಾಗಿದ್ದೆ, ನನ್ನ ಕೈಯಲ್ಲಿ 4 ಪೋರ್ಟ್ಫೋಲಿಯೋ ಇದ್ದು, ಇನ್ನೂ 4 ಪೋರ್ಟ್ಫೋಲಿಯೋ ತಗೊಳ್ಳಿ ಕೊಡಿ ಅಂತ ಕೇಳಿ 2008 ಸಿಟಿ ರವಿ ಹೇಳಿಕೆಗೆ ಜಮೀರ್ ಅಹಮದ್ ಖಾನ್ ಟಾಂಗ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಸದಾಶಿವನಗರ ಗೆಸ್ಟ್ ಹೌಸ್ಗೆ ಯಾರ ಬಳಿ ಬಕೆಟ್ ಹಿಡಿಯಲು ಬಂದಿದ್ರಿ, ಇದೆಲ್ಲವೂ ನನಗೆ ಗೊತ್ತಿದೆ ಅಂತ ಹೇಳಿದ್ದಾರೆ. ಯಾವ ಹಿನ್ನೆಲೆಯಲ್ಲಿ ಬಂದಿದ್ದಾರೆ, ಇವತ್ತು ಈ ಮೆಟ್ಟಿಗೆ ಬೆಳೆಯೋಕ್ಕೆ ಕಾರಣ ನಮ್ಗೆ ಗೊತ್ತಿದೆ. 2008 ಸಿ ಟಿ ರವಿ ಅವರು ಏನು ಆಗಿದ್ರು, ಯಾರು ತಾವು ಬಂದು ಏನು ಕೇಳ್ಕೊಂಡ್ರು ಅವ್ರನ್ನ ಕೇಳಿ ಹೇಳ್ತಾರೆ. 2008 ಅವ್ರು ಯಾರು ಬಗೆಟ್ ಇಟ್ಕೊಂಡು ಈ ಮಟ್ಟಿಗೆ ಬಂದಿದ್ದಾರಂತ. 2008 ಕುಮಾರಸ್ವಾಮಿ ಅವ್ರು ಮುಖ್ಯಮಂತ್ರಿ ಇದ್ರಲ್ಲ, ಎಲ್ಲಿ ಬಂದಿದ್ರು, ಯಾರು ತಾವು ಬಂದು ಏನು ಕೇಳ್ಕೊಂಡ್ರಿ, ನಾನು ಸಾಕ್ಷಿ ಆಗಿದ್ದೀನಿ. ರವಿ ಅವರೇ, ಸದಾಶಿವನಗರ್ ಬಂದಿದ್ರಲ್ಲ ಗೆಸ್ಟ್ ಹೌಸ್ಗೆ, ಅವಾಗ ಏನು ಕೇಳ್ಕೊಂಡಿದ್ರಿ, ಯಾರು ತಾವು ಏನು ಕೇಳ್ಕೊಂಡಿದ್ದೀರಿ? ಬಿಜೆಪಿಯಲ್ಲೂ ಮುಂದಿನ ಸಿಎಂ ಕೂಗು ಶುರುವಾಗಿದೆ. ನಾನು ಸಿಎಂ ಆಗಬಹುದು ಅಂತ ಉಮೇಶ್ ಕತ್ತಿ ಕನಸು ಬಿಚ್ಚಿಟ್ಟಿದ್ದಾರೆ. ವಿಜಯಪುರದಲ್ಲಿ ಮಾತಾಡಿದ ಅವರು, ನನಗಿನ್ನೂ 60 ವರ್ಷ ವಯಸ್ಸು, ಇನ್ನು 15 ವರ್ಷ ಬಿಜೆಪಿಯಲ್ಲಿ ಅವಕಾಶ ಇದೆ, ನನಗೂ ಟೈಮ್ ಬರಬಹುದು, ಸಿಎಂ ಆಗ್ತೀನಿ. ಆದರೆ ಕಾಂಗ್ರೆಸ್ನಲ್ಲಿ ಸಿಎಂ ಸೀಟಿಗೆ ಸಿದ್ದು, ಡಿಕೆಶಿ ಹುಚ್ಚರಂತೆ ಕಚ್ಚಾಡ್ತಿದ್ದಾರೆ ಅಂತ ಕತ್ತಿ ಹೇಳಿದ್ದಾರೆ. ಇನ್ನೂ 15 ವರ್ಷ ಆಸ್ ಪರ್ ಬಿಜೆಪಿ, ನಾನು 15 ವರ್ಷ ಇನ್ನೂ ಶಾಸಕನಾಗಿ ಮುಂದುವರಿತೀವಿ. ನಿಶ್ಚಿತವಾಗಿದ್ದು ಒಂದು ದಿವಸ ಬರ್ಬೋದು, ಅದನ್ನ ದಿನ ಬೆಳೆದ್ರೆ ಸಿಗಲ್ಲ. ಸಿದ್ದರಾಮಯ್ಯಗೆ ಮತ್ತು ಡಿ ಕೆ ಶಿವಕುಮಾರ್ ಏನಾಗಿದೆ ಗೊತ್ತಿಲ್ಲ, ಹುಚ್ಚ ಇದ್ದವ್ರ ಎಕ್ಸ್ಟ್ರಾ ಆಗಿ ಜೋರಾಗಿ ಮಾಡ್ತಾ ಇದ್ದಾರೆ. ಮೊದಲು ಅವ್ರ ಅಧಿಕಾರಕ್ಕೆ ಬರಬೇಕು, ಅವ್ರ ಪಕ್ಷ ಬಂದ ಮೇಲೆ ಮುಖ್ಯಮಂತ್ರಿ ಸ್ಥಾನ ಸಲುವಾಗಿ ಬಡದಾಡಬೇಕು. ಈಗಾಗಲೇ ಹೈಕಮಾಂಡ್ ಸೂಚನೆಯೂ ಅವ್ರು ಬಂದಾಗಿದೆ, ನಾನು ಈ ಮಾಧ್ಯಮಗಳ ಮುಖೇನ ನೋಡಿದ್ದೀನಿ, ಬಂದಾಗಿದೆ. ಆಮೇಲೆ ಜಮೀರಿಗೆ ವಾರನ್ ಬಂದಿದೆ. ಇಷ್ಟೆಲ್ಲ ಆದರೂ ಆ ಕಾಂಗ್ರೆಸ್ನ ಮೊದಲೇ ಪರಿಸ್ಥಿತಿ ಸರಿ ಇಲ್ಲ. ಕಾಂಗ್ರೆಸ್ಸು ಹಿಂಗಾಗಿ ಡಿವೈಡ್ ಆಗೋದ್ರಲ್ಲಿ 2 ಮಾತು. ಡಿಕೆ ಶಿವಕುಮಾರ್ಗೆ ತಾಕತ್ತಿದ್ರೆ ನನ್ನ ವಿಚಾರವನ್ನ ಕೋರ್ಟ್ಗೆ ತೆಗೆದುಕೊಂಡು ಹೋಗಿ ಗೆದ್ದು ಬರಲಿ ಅಂತ ಕೆಎಸ್ ಈಶ್ವರಪ್ಪ ಸವಾಲ್ ಹಾಕಿದ್ದಾರೆ. ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ಈಶ್ವರಪ್ಪ ಅವರನ್ನ ವಿಚಾರಣೆ ನಡೆಸದೆ ಒಂದೇ ದಿನದಲ್ಲಿ ಪ್ರಕರಣ ಮುಚ್ಚಿ ಹಾಕಿದ್ರಿ ಅಂತ ಡಿಕೆಶಿ ಹೇಳಿದ್ರು. ಡಿಕೆ ಶಿವಕುಮಾರ್ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಈಶ್ವರಪ್ಪ, ಡಿಕೆಶಿಗೆ ತಾಕತ್ತಿದ್ರೆ ನನ್ನ ವಿಚಾರವನ್ನ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಎಲ್ಲಿಗಾದ್ರೂ ತೆಗೆದುಕೊಂಡು ಹೋಗಿ ಗೆದ್ದು ತೋರಿಸ್ಲಿ ಅಂತ ತಿರುಗೇಟು ಕೊಟ್ರು. ಡಿಕೆ ಶಿವಕುಮಾರ್ ತಾಕತ್ತಿದ್ರೆ ನನ್ನ ವಿಚಾರನ ಹೈಕೋರ್ಟು, ಸುಪ್ರೀಂ ಕೋರ್ಟು ಎಲ್ಲಾದರೂ ತಗೊಂಡೆ ಅದರಲ್ಲಿ ಯಶಸ್ವಿಯಾಗಿ ಬಂದಿದ್ರೆ ಅವ್ರು ಹೇಳಿದ್ರೆ ನಾನು ಕೇಳಿ, ಸುಮ್ಮನೆ ಹುಚ್ಚುಚ್ಚಾಗಿ ಎಲ್ಲದಕ್ಕೂ ಟೀಕೆ ಮಾಡ್ತೀನಿ ಅಂತ ಅರ್ಥ ಇಲ್ಲ. ಅದಕ್ಕೋಸ್ಕರ ಆ ಕೇಸಿನ ಬಗ್ಗೆ ನಾನು ಹೋಗಕ್ಕೆ ಇಷ್ಟಪಡೋದಿಲ್ಲ. ಮೈಮೆ ಜ್ಞಾನ ಇದ್ದಂಗೆ ಈ ರೀತಿ ಒಬ್ಬ ರಾಜ್ಯದ APCC ಅಧ್ಯಕ್ಷ ಹೇಳಿಕೆ ಕೊಡ್ತಾರಲ್ಲ, ನಾನು ಅದಕ್ಕೋಸ್ಕರ ಅವರಿಗೆ ಒಂದು ಸವಾಲು ಹಾಕ್ತೇನೆ. ನೀವು ಯಾವ ಹೈಕೋರ್ಟ್ಗೆ ಹೋಗಿ ಯಾವ ಸುಪ್ರೀಂ ಕೋರ್ಟ್ಗೆ ಹೋಗಿ ಅದರಲ್ಲಿ ನೀವು ಗೆದ್ದುಬಿಟ್ರೆ. ನಿಖಿಲ್ ಕುಮಾರಸ್ವಾಮಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ, ಪಕ್ಷ ಸಂಘಟನೆ ಮಾಡಲು ನಿಖಿಲ್ ಹೋರಾಡ್ತಾರೆ ಅಂತ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ನಿಖಿಲ್ ಸ್ಪರ್ಧಿಸೋದಿಲ್ಲ ಅಂತ ಎಚ್ಡಿಕೆ ಹೇಳಿದ್ದು, ನಿಖಿಲ್ ಚುನಾವಣಾ ರಾಜಕೀಯದಿಂದ ದೂರ ಉಳಿತಾರಾ ಅನ್ನೋ ಪ್ರಶ್ನೆ ಹುಟ್ಟಿದೆ.
ವಿಧಾನಸಭಾ ಚುನಾವಣೆ ನಿಲ್ತಾರಂತ ಯಾರು ಹೇಳಿದ್ರು? ಮೊನ್ನೆ ನೋಡಿದ ಮಾಧ್ಯಮದಲ್ಲಿ ಅವ್ರು 30-40 ಕ್ಷೇತ್ರದಲ್ಲಿ ಪಕ್ಷದ ಸಂಘಟನೆಗೆ ಹೋರಾಟ ಮಾಡತಕ್ಕಂಥ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಚುನಾವಣೆ ನಿಲ್ಲೋದಿಲ್ಲ. ಯಾರನ್ನ? ನಿಖಿಲ್ ಅವರು ಚುನಾವಣೆ, ವಿಧಾನಸಭೆ ಚುನಾವಣೆ. ಮಂಡ್ಯದ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ನಡೆಸದಂತೆ ರಾಜವಂಶಸ್ಥೆ ಪ್ರಮೋದಾ ದೇವಿ ಡಿಸಿಗೆ ಪತ್ರ ಬರೆದಿದ್ದಾರೆ. ಸರ್ಕಾರ ರಾಜ ಮನೆತನಗಳನ್ನ ಸರಿಯಾಗಿ ನಡೆಸಿಕೊಳ್ತಾ ಇಲ್ಲ, ನಾವೇನು ಯಾರದ್ದೋ ಆಸ್ತಿ ಕಬಳಿಸಲು ಹೊರಟಿದ್ದೇವೆ ಎಂಬ ರೀತಿ ಸರ್ಕಾರ ಯೋಚಿಸ್ತಾ ಇದೆ. ಇದು ನಮಗೆ ಸರ್ಕಾರಗಳು ಕೊಡ್ತಾ ಇರುವ ಕಿರುಕುಳ. ದೇಶದ ಬೇರೆ ಯಾವ ರಾಜ್ಯ ಮನೆತನಗಳಿಗೂ ಆಸ್ತಿಯ ವಿಚಾರದಲ್ಲಿ ಅಲ್ಲಿನ ಸರ್ಕಾರಗಳು ಇಷ್ಟು ತೊಂದರೆ ಕೊಟ್ಟಿಲ್ಲ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇಲ್ಲ, ಅದು ಜಿಲ್ಲಾಧಿಕಾರಿಗಳಿಗೆ ಏನಂತ ಬರೆದಿದ್ದೀನಿ ಅಂದರೆ, ಅದು ಖಾಸಗಿ ಆಸ್ತಿ ಆಗಿರೋದ್ರಿಂದ ಒಂದು ಟ್ರಯಲ್ ಬ್ಲಾಸ್ಟಿಂಗ್ ನಡೆಸಬೇಕು ಅಂದರೆ ಖಾಸಗಿ ಆಸ್ತಿಯಲ್ಲಿ ನಡೆಸೋದು ಸರಿ ಇಲ್ಲ. ಇಷ್ಟೇ ಅದಕ್ಕೂ ಮುಂಚೆ ರೂಲ್ ಹೇಳಬೇಕು ಅಂತಂದರೆ, ಈಗ ಅವರು ರೈತರು ಹೋರಾಟ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಯಿತು. ಇದಕ್ಕೆ ಅಂತ ಗೊತ್ತಿರಲಿಲ್ಲ ನನಗೆ. ಆಮೇಲೆ ಗೊತ್ತಾದ ತಕ್ಷಣ ನಾನು ಕಾಗದ ಬರೆದೆ. ಅಣೆಕಟ್ಟಿಗೆ ಡ್ಯಾಮೇಜ್ ಆಗುತ್ತೋ ಇಲ್ವೋ ಅಂತ ನೋಡಬೇಕು ಅನ್ನೋದಾದರೆ ಆ ಜಾಗದಲ್ಲೇ ಮಾಡಬೇಕು ಅಂತಿಲ್ಲ, ಒಟ್ಟು ಇಲ್ಲ ಮಾಡೇ ನೋಡಬೇಕು ಅನ್ನೋದಾದರೆ ಸರ್ಕಾರಿ ಜಾಗಗಳು ಬೇಕಾದಷ್ಟಿದೆ, ಅಲ್ಲೆಲ್ಲರೂ ಒಂದು ಕಡೆ ಬ್ಲಾಸ್ಟ್ ಮಾಡಿ ಅದ್ರ ಇಂಪ್ಯಾಕ್ಟ್ ಎಷ್ಟು ಅಂತ ಮೆಷರ್ ಮಾಡಿಕೊಂಡು ಅದನ್ನ ಇಲ್ಲಿ ಅಳವಡಿಸ್ಕೊಂಡ್ರೆ ಇಲ್ಲಿ ಮಾಡಿದ್ರೆ ಇಲ್ಲಿಗೆ ಆಗತ್ತೆ ಅಂತ ಮಾಡೋದು, ಅದು ನಾವು